ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಇದೇನು ಸೆಂಟ್ರಲ್ ಜೈಲ ಅಥವಾ ರೆಸಾರ್ಟ್ ಅಂತ ಕೇಳೋ ಹಂಗಾಗ್ಬಿಟ್ಟಿದೆ ಪರಪ್ಪನ ಅಗ್ರಹಾರದ ಪರಿಸ್ಥಿತಿ. ಪರಪ್ಪನ ಅಗ್ರಹಾರದಲ್ಲಿ ಉಗ್ರರು ಕೂಡ ಹೈಫೈ ಲೈಫ್ ಬದುಕ್ತಾ ಇದ್ದಾರೆ. ಲಷ್ಕರ್ ತೈಬಾ ಉಗ್ರರು ಕೂಡ, ಭಯೋತ್ಪಾದಕರು ಏನಿದ್ದಾರೆ ಅವರ ಕೈಯಲ್ಲಿ ಕೂಡ ಫೋನ್ ಇದೆ, ವಿಡಿಯೋ ಕಾಲ್ ಮಾಡಬಹುದು. ವಿಡಿಯೋ ಕಾಲ್ ಮೂಲಕ ಉಗ್ರರು ಟೈಮ್ ಪಾಸ್ ಮಾಡ್ತಾರೆ. ಫೋನ್ನಲ್ಲಿ ಮಾತನಾಡ್ತಾ ಕಾಲಹರಣ ಮಾಡ್ತಾರೋ, ದೇಶದ್ರೋಹ ಮಾಡ್ತಾರೋ ಗೊತ್ತಿಲ್ಲ. ಇನ್ನೇನು ಉಗ್ರ ಚಟುವಟಿಕೆಗಳಿಗೆ ಪ್ಲಾನ್ ಮಾಡ್ತಾರೋ ಗೊತ್ತಿಲ್ಲ. ದೇಶದ್ರೋಹಿಗಳಿಗೂ ಕೂಡ ಜೈಲು 5 ಸ್ಟಾರ್ ಹೋಟೆಲ್ ಆಗ್ಬಿಟ್ಟಿದ್ಯಾ ನೋಡಿ. ಉಗ್ರರು, ಭಯೋತ್ಪಾದಕರು ಯಾವ ರೀತಿನಲ್ಲಿ, ಭಯೋತ್ಪಾದಕರು ಇವುಗಳ ಕೈಗೆ ಮೊಬೈಲ್ ಆರಾಮವಾಗಿ ಸಿಕ್ಕಿದೆ. ಆರಾಮಾಗಿ ಮೊಬೈಲ್ ಇಟ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ. ದುಡ್ಡು ಯಾರೇ ಕೊಟ್ಟರು ಅಲ್ಲಿ ಆರಾಮಾಗಿ ಮೊಬೈಲ್ ಸಿಗುತ್ತಾ ಅನ್ನೋ ಪರಿಸ್ಥಿತಿ ಇದೆಯಾ ಪರಪ್ಪನ ಅಗ್ರಹಾರದಲ್ಲಿ. ಕೆಲವರ ಸೆಲ್ನಲ್ಲಿ ಟಿವಿ ಇರುತ್ತೆ, ಮೊಬೈಲ್ ಇರುತ್ತೆ, ಎಲ್ಲ ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡಿರ್ತಾರೆ. ಬೇಕಾಗಿರೋ ಬಟ್ಟೆ ಹಾಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿರ್ತಾರೆ. ಭಯೋತ್ಪಾದಕರಿಗೂ ಕೂಡ ಜೈಲಲ್ಲಿ ರಾಜಮರ್ಯಾದೆ. ಪರಪ್ಪನ ಅಗ್ರಹಾರದ ಅವ್ಯವಸ್ಥೆಗಳನ್ನ ಒಂದೊಂದಾಗಿಯೇ ಬೆಳಗಿನಿಂದಲೂ ರಿಪಬ್ಲಿಕ್ ಕನ್ನಡ ತೋರಿಸ್ತಾ ಇದೆ. ಅಲ್ಲಿ ಅಂಥ ವಿಕೃತ ಕಾಮಿ ಸೈಕೋಪಾತ್ ಉಮೇಶ್ ರೆಡ್ಡಿಗೆ ಫೋನ್ ಸಿಕ್ಕಿದೆ. ಮತ್ತೆ ಆತ ಇನ್ನೇನು ಬಿಡುಗಡೆ ಆಗುವ ಹಂತ ಕೂಡ ಸಮೀಪಿಸ್ತಾ ಇದೆ. ಆತ ಆರಾಮಾಗಿ ಐಷಾರಾಮಿ ಜೀವನ ನಡೆಸ್ತಾ ಇದ್ದಾನೆ ಜೈಲಲ್ಲಿ. ಟಿವಿ ಇದೆ ಆತನ ಸೆಲ್ನಲ್ಲಿ. ಆತನಿಗೆ ಫೋನ್ ಸಿಕ್ಕಿದೆ. ಆರಾಮಾಗಿ ಬಿಂದಾಸಾಗಿ ಫೋನಲ್ಲಿ ಮಾತಾಡ್ಕೊಂಡಿದ್ದಾನೆ. ಇನ್ನು ಆ ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಿಕ್ಕಾಕೊಂಡ್ ಬಿದ್ದಿರ್ತಕ್ಕಂಥ ತರುಣ್, ಆತನಿಗೂ ಕೂಡ ಫೋನ್ ಸಿಕ್ಕಿದೆ. ಆತನ ಸೆಲ್ನಲ್ಲಿ ಟಿವಿ ಇದೆ, ಆರಾಮಾಗಿದ್ದಾನೆ. ಇನ್ನು ಈತ ಭಯೋತ್ಪಾದಕ, ದೇಶ ವಿರೋಧಿ ಕೃತ್ಯದಲ್ಲಿ ಭಾಗಿಯಾಗಿದ್ದಾತ, ಆತ ಆರೋಪಿ. ಆತನಿಗೂ ಕೂಡ ಫೋನ್ ಸಿಕ್ಕಿದೆ, ಆರಾಮಾಗಿದ್ದಾನೆ. ಸೊ ಏನು ಮಾಡಬಹುದು ಇವ್ರುಗಳೆಲ್ಲ? ಮತ್ತೆ ಒಂದು ಅದೇ ತರದ ಅಪರಾಧ ಚಟುವಟಿಕೆಗಳಲ್ಲಿ ಭಾಗವಹಿಸೋದಿಲ್ಲ ಅಂತ ಏನ್ ಗ್ಯಾರಂಟಿ? ಅಥವಾ ಜೈಲಿನೊಳಗೆ ಕೂತು ಅಪರಾಧ ಚಟುವಟಿಕೆಗಳನ್ನ ಹೆಣಿಯೋದಿಲ್ಲ ಅಂತ ಏನ್ ಗ್ಯಾರಂಟಿ? ಬಹಳ ಸ್ಪಷ್ಟವಾಗಿ ಇವರಿಗೆಲ್ಲ ಫೋನ್ ಸಿಕ್ಕಿದೆ, ಆರಾಮಾಗಿ ಫೋನ್ ಇದೆ, ಅಲ್ಲಿ ಫೋನಲ್ಲಿ ಟೈಮ್ ಪಾಸ್ ಮಾಡ್ಕೊಂಡಿದ್ದಾರೆ. ನೋಡಿ, ಪರಪ್ಪನ ಅಗ್ರಹಾರದ ಅವ್ಯವಸ್ಥೆಯ 3 ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಆ ತರುಣ್, ಆತನ ರೂಮ್ ನಲ್ಲಿ ಟಿವಿ ನೋಡ್ಕೊಂಡು ಫೋನಲ್ಲಿ ಮಾತಾಡ್ಕೊಂಡು ಆರಾಮಾಗಿರುವಂತದ್ದು, ಕೈಯಲ್ಲಿ ಫೋನ್ ಇಟ್ಕೊಂಡು. 2ನೇ ದೃಶ್ಯ ಭಯೋತ್ಪಾದಕ, ಈತ ಆರೋಪಿ. ಆತನಿಗೂ ಕೂಡ ಮೊಬೈಲ್ ಫೋನ್ ಸಿಕ್ಕಿದೆ, ರಾಜಮರ್ಯಾದೆ ಸಿಕ್ಕಿದೆ ಜೈಲಲ್ಲಿ. ಆಲ್ ರೈಟ್, ನಮ್ ಜೊತೆ ನಿವೃತ್ತ ಪೊಲೀಸ್ ಅಧಿಕಾರಿ ಭಾಸ್ಕರ್ ರಾವ್ ಅವರು ಫೋನ್ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ಕಾರ. ಜೈಲಿನಲ್ಲಿ ಯಾವ ರೀತಿ ರಾಜಾತಿಥ್ಯ ಸಿಗ್ತಾ ಇದೆ? ಉಮೇಶ್ ರೆಡ್ಡಿ ಅಂತ ಸೈಕೋಪಾತ್ಗೆ ಫೋನ್ ಸಿಗ್ತಾ ಇದೆ. ಇನ್ನೇನು ಆತನ ಬಿಡುಗಡೆಯ ದಿನಗಳ ಹತ್ರ ಬರ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಆತ ಫೋನಲ್ಲಿ ಬಿಂದಾಸಾಗಿ ಎಲ್ಲರ ಜೊತೆ ಮಾತಾಡ್ಕೊಂಡು ಏನೇನ್ ಮಾಡ್ತಿದ್ದಾನೋ ಗೊತ್ತಿಲ್ಲ. ಭಯೋತ್ಪಾದಕ ಆರೋಪಿ, ಆತನಿಗೂ ಕೂಡ ಫೋನ್ ಸಿಕ್ಕಿದೆ. ಇನ್ನೋರ್ವ ಈ ರಣ್ಯಾರಾವ್ ಗೋಲ್ಡ್ ಕೇಸಲ್ಲಿ ಆಕೆಯ ಪ್ರಿಯಕರ ಅಂತ, ಆತನಿಗೂ ಕೂಡ ಫೋನ್ ಸಿಕ್ಕಿದೆ. ಏನ್ ಸರ್ ಪರಪ್ಪನ ಅಗ್ರಹಾರದ ಕಥೆ ಏನು? ಹಿಂಗಾದ್ರೆ ಸಮಾಜದ ಕಥೆ ಏನು? ಜೈಲಿನ ಕತೆ ಏನು ಹೊಸದಾಯ್ತು? ಇದಕ್ಕೆ ಈ ಪ್ರಶ್ನೆ ನೀವು ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಅವ್ರು ಕೇಳಬೇಕು. ಗೃಹ ಸಚಿವರಲ್ಲಿ ಒಬ್ರು ಡಿಜಿಪಿ ಇದ್ದಾರೆ, ಕಾರಾಗೃಹ ಉಸ್ತುವಾರಿ ನೋಡ್ಕೊಂಡು ಅವ್ರು ಕೇಳಿ ನೀವು, ಯಾಕೆ ಈ ರೀತಿ ಅಶಿಸ್ತು ಮತ್ತೆ ಕಾನೂನು ಸುವ್ಯವಸ್ಥೆ ಬಿದ್ದೋಗಿದೆ ಕಾರಾಗೃಹದಲ್ಲಿ, ಅವ್ರು ಕೇಳಿ ಕರೆಕ್ಟ್ ಆಗಿ ಉತ್ತರ ಕೊಡ್ತಾರೆ. ಮತ್ತೆ ಯಾವ ಒತ್ತಡಕ್ಕೆ ಮಣಿಯಾಗಿದ್ದಾರೆ, ಅಥವಾ ಏನಾದ್ರೂ ಆಮಿಷಕ್ಕೆ ಒಳಗಾಗಿದ್ದಾರ, ಅಥವಾ ಕೆಲಸ ಮಾಡಕ್ ಬರಲ್ವಾ ಜೈಲಿನವ್ರಿಗೆ ಅಂತ ಅವ್ರು ಕೇಳಬೇಕು. ಜೈಲಲ್ಲಿ ಇರೋರೆಲ್ಲ ಪ್ರಭಾವಿಗಳೇ ಬರ್ತಾರೆ, ಲೆಕ್ಕದಲ್ಗಳೇ ಬರ್ತಾರೆ. ಮಾಧ್ಯಮದವರು, ಭಾಸ್ಕರ್ ಅವರೇ, ಮಾಧ್ಯಮದವರು ಈ ವಿಷಯನ ಮುಖ್ಯಮಂತ್ರಿಗಳಿಗೆ ಮತ್ತು ಜಿ ಪರಮೇಶ್ವರ್ ಅವರಿಗೆ ಕೇಳಿದಾಗ ಬಂದ ಉತ್ತರ ಏನು ಅಂದ್ರೆ, ಶಾಕಿಂಗ್ಲಿ ಗೊತ್ತೇ ಇಲ್ಲ ಇದು ಅಂತ. ಹೌದಾ, ಗೊತ್ತೇ ಇಲ್ಲ ಅಂತಂದ್ರು. ಮತ್ತೆ ಅವ್ರಿಗೆ ಆಡಳಿತದ ಮೇಲೆ ಹಿಡಿತಾನೆ ಇಲ್ಲ ಅಂತ ಆಯ್ತಲ್ಲ. ಆಡಳಿತ ಯಾರು 4 ಜನ ಸೀನಿಯರ್ಸ್ ಬಲಿ ಹಾಕ್ಲಿ, ಎಲ್ಲ ಸರಿ ಹೋಗುತ್ತೆ. ಜೈಲರು, ವಾರ್ಡರು, ಅವ್ರಿಗೆ ಶೀಟ್ಸ್ ಕೊಡು, ಟ್ರಾನ್ಸ್ಫರ್ ಮಾಡಿದ್ರೆ ಆಗತ್ತ. ಫಸ್ಟ್ ಮನಸ್ಸಿರ್ಬೇಕು, ಒಳ್ಳೆ ಆಡಳಿತ ಕೊಡ್ಬೇಕು. ಒಳ್ಳೆ ಮನಸ್ಸೇ ಇಲ್ಲ ಅಂದ್ರೆ ನೀವು ಸಣ್ಣ ಪುಟ್ಟ ಅಧಿಕಾರಿಗಳು ಸಸ್ಪೆಂಡ್ ಮಾಡಿ ಪ್ರಯೋಜನ ಆಗ್ತದೆ. ಅವಾಗ ಏನಾಗತ್ತೆ, ಈ ಮಾಫಿಯಾಗಳು, ಕಳ್ಳರು, ಕ್ರಿಮಿನಲ್ಸ್, ಡಕಾಯಿಟ್ರು ಅವ್ರದೇ ರಾಜ್ಯಭಾರ ನಡೀತದೆ ಎಲ್ಲ ಕಡೆನೂ. ಸರ್ಕಾರ ಎಲ್ಲಿಗೆ ಬಂತು? ಇಷ್ಟು ದೊಡ್ಡ ಬಹುಮತ ಸಿಕ್ಕಿರೋ, 136 ಸೀಟ್ ಸಿಕ್ಕಿರುವಂತ ಕಾಂಗ್ರೆಸ್ ಪಕ್ಷ, ಅವ್ರಿಗೆ ಯಾವ ಭಯ ಇದೆ? ಸರಿಯಾಗಿ ಕಾನೂನು ವ್ಯವಸ್ಥೆ ಕಾಪಾಡಲಿ. ಅವರು ತಪ್ಪು ಮಾಡಿದವ್ರ ಮೇಲೆ ಸರಿಯಾಗಿ ಕ್ರಮ ತೆಗೆದುಕೊಳ್ಳಿ. ಕ್ರಿಕೆಟ್ ಮ್ಯಾಚ್ ಸಮಯದಲ್ಲಿ ಕಮಿಷನರ್ಗೆ ಸಸ್ಪೆಂಡ್ ಮಾಡಿದವರು ಈಗ ಮಾಡ್ಲಿ, ಕ್ರಮ ತೆಗೆದುಕೊಳ್ಳಿ. ಜೈಲ್ ಅಧಿಕಾರಿಗಳ ಕ್ರಮ ತಗೊಳ್ಳಿ. ಅವರು
ಯಾಕೆ ತಗೊಳ್ತಾ ಇಲ್ಲ? ಭಾಸ್ಕರ್ ಅವರೇ, ಎಷ್ಟೇ ಒಳ್ಳೆಯ ಅಧಿಕಾರಿ, ಎಷ್ಟೇ ದಕ್ಷ ಅಧಿಕಾರಿ, ಎಷ್ಟೇ ಖಡಕ್ ಅಧಿಕಾರಿ ಕಮಿಷನರ್ ಆಗಿ ಬಂದ್ರು ಕೂಡ ಈ ಜೈಲು ಸುಧಾರಣೆ ಮಾತ್ರ ಸಾಧ್ಯವೇ ಆಗೋದಿಲ್ವಾ? ಯಾಕೆ ಸಾಧ್ಯ ಆಗೋದಿಲ್ಲ ಸರ್? ಈಗ ನೀವು 3 ಪದ ಬಳಕೆ ಮಾಡಿದ್ರಿ, ಖಡಕ್ಕು ಮತ್ತೆ ಪ್ರಾಮಾಣಿಕ ಮತ್ತೆ ಇನ್ನೊಂದು ಯಾವ್ದೋ ಹೇಳಿದ್ರಿ. ಏನ್ ಅದರ ಅರ್ಥ ಏನು? ಅದರ ಅರ್ಥ ನಿಮ್ಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ಸರ್ಕಾರಕ್ಕೂ ಗೊತ್ತಿಲ್ಲ. ಅದರ ಅರ್ಥ ಏನು? ಸೊ ರಿಸಲ್ಟ್ ಬರ್ಬೇಕಲ್ಲ, ರಿಸಲ್ಟ್ ಬರ್ತಾ ಇಲ್ವಲ್ಲ. ಈ ರೀತಿ ರೇಪ್ ಮಾಡಿದವರು, ಡಕಾಯಿತಿ ಮಾಡಿದವರು, ಕೊಲೆ ಮಾಡಿದವರೆಲ್ಲ ರಾಜಾರೋಷವಾಗಿ ಫೋನ್ಗಳು ಇಟ್ಕೊಂಡು, ಒಳ್ಳೆ ಒಳ್ಳೆ ವಕೀಲರು ಇಟ್ಕೊಂಡು ಏನೇನ್ ಮಾಡ್ಬೇಕು ಅಂತ ಮಾಡ್ತಾ ಇದ್ರೆ ಕಾನೂನು ಸುವ್ಯವಸ್ಥೆ ಎಲ್ರಿಗೆ ಬಂತು? ವಾಟ್ ಇಸ್ ಲಾ ಅಂಡ್ ಆರ್ಡರ್ ಆಫ್ ದಿ ಗವರ್ಮೆಂಟ್ ಆಫ್ ದ ಡೇ? ಇವ್ರದ್ದು ತಾನೇ ಮಾಡ್ಬೇಕು. ಯಾರು ಕಂಟ್ರೋಲ್ ಇದ್ದಾರೆ? ನಾನು ಕಮಿಷನರ್ ಇರುವಾಗ ಕೇಳ್ತಾ ಇದ್ದೆ ಇನ್ಸ್ಪೆಕ್ಟರ್ಗೆ, ಅವ್ನು ರೌಡಿ ಇರ್ಬೇಕಾ ನೀನ್ ಇರ್ಬೇಕಾ ತೀರ್ಮಾನ ಮಾಡು ನೀನು ಅಂತ. ಸೊ ಅದೇ ತೀರ್ಮಾನ ಮಾಡ್ಲಿ ಇವರು. ನಿನ್ನ ಇಲಾಖೆ ಒಳಗೆ ರೌಡಿ ಮಾತು ಜನ ಕೇಳ್ಬೇಕಾ ಅಥವಾ ನಿನ್ನ ಮಾತು ಕೇಳ್ಬೇಕಾ? ತೀರ್ಮಾನ ಮಾಡು ನೀನು ಅಂತ ಹೇಳ್ತಾ ಇದ್ದಾರೆ. ಇವ್ರು ತೀರ್ಮಾನ ಮಾಡ್ಲಿ. ಯಾರ್ಯಾರು ಹೇಳ್ತಾರೆ ನೀವು ಹೇಳಿದಾರಲ್ಲ, ಈಗ ಅವ್ರು ಜೈಲ್ ನಡೆಸ್ತಾ ಇದಾರ ಅಥವಾ ಜೈಲ್ ಅಧಿಕಾರಿಗಳು ಜೈಲ್ ನಡೆಸ್ತಾ ಇದಾರ ಅಂತ ಹೇಳಿ ಕರೆಕ್ಟ್ ಆಗಲಿ. ಈಗ ಹಾಗಿದ್ರೆ ಹಿರಿಯ ಅಧಿಕಾರಿಗಳಿಗೆ, ಮೇಲಧಿಕಾರಿಗಳಿಗೆ ಫ್ರೀ ಹ್ಯಾಂಡ್ ಕೊಟ್ರೆ, ಸರ್ಕಾರ ಫ್ರೀ ಹ್ಯಾಂಡ್ ಕೊಟ್ರೆ ಸುಧಾರಿಸಬಹುದು ಅಂತೀರಾ? ಇವ್ರು ಕೆಲಸ ಮಾಡ್ಬೇಕು. ಇವರು ಏನ್ ಮಾಡ್ತಾರೆ? ಇವರು ಎಡಿಜಿಪಿ, ಡಿಜಿಪಿ ಪ್ರೆಸೆನ್ಸ್ ಮಾಡಿದ್ದಾರೆ, ಒಬ್ರು ಡಿಐಜಿ ಇದ್ದಾರೆ, ಒಬ್ರು SP ಇದ್ದಾರೆ, ಪ್ರೆಸೆನ್ಸ್ ಸೂಪರ್ ಮಾಡ್ಲಿ ಕೆಲಸ. ಅವ್ರು ಪಗಾರ ಸಿಗತ್ತೆ, ಅನುಕೂಲ ಇದೆ, ಅಧಿಕಾರ ಇದೆ, ಎಲ್ಲ ಮಾಡ್ಲಿ. ಏನ್ ಬೇಕಾಗಿದೆ ಅವ್ರಿಗೆ? ಮಾಡ್ಲಿ ಸರಿಯಾಗಿ. ನಾವು ಮಾಡಿಲ್ಲ 34% ನಾವು ಕೆಲಸ ಮಾಡಿಲ್ಲ. ನಾವು ಎಲ್ಲಾ ಕಡೆ ಕೈ ಚಾಚ್ಕೊಂಡು ಎಂಜಿಲ್ ಕಾಸು ತಿನ್ಕೋಬೇಕು, ಮತ್ತೆ ಪಾಪದ ಕಾಸು ತಿನ್ಬೇಕು. ಯಾರಿಗೂ ಕೈ ಕಾಲೆಲ್ಲ ಡಕಾಯಿಟ್ರು, ಕಳ್ಳರು, ರೇಪ್ ಮಾಡಿದವ್ರು ಕಾಲಿಟ್ಕೊಂಡು ಅವ್ರ ಹತ್ರ ಕಾಸು ಕಿತ್ಕೋಬೇಕು ಅಂದ್ರೆ ಅದಕ್ಕೇನಾದ್ರೂ ಸೆಲ್ಫ್ ರೆಸ್ಪೆಕ್ಟ್ ಬೇಡ, ಆತ್ಮಗೌರವ ಬೇಡ ಅದಕ್ಕೆ. ಎಸ್, ಥ್ಯಾಂಕ್ ಯು ಭಾಸ್ಕರ್ ಅವರೇ, ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ರಿ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಇದೇನು ಸೆಂಟ್ರಲ್ ಜೈಲಾ ಅಥವಾ ರೆಸಾರ್ಟಾ ಅಂತ ಕೇಳೋ ಹಂಗಾಗ್ಬಿಟ್ಟಿದೆ ಪರಪ್ಪನ ಅಗ್ರಹಾರದ ಪರಿಸ್ಥಿತಿ. ಪರಪ್ಪನ ಅಗ್ರಹಾರದಲ್ಲಿ ಉಗ್ರರು ಕೂಡ ಹೈಫೈ ಲೈಫ್ ಬದುಕ್ತಾ ಇದ್ದಾರೆ. ಲಷ್ಕರ್ ತೈಬಾ ಉಗ್ರರು ಕೂಡ, ಭಯೋತ್ಪಾದಕರು ಏನಿದ್ದಾರೆ ಅವರ ಕೈಯಲ್ಲಿ ಕೂಡ ಫೋನ್ ಇದೆ, ವಿಡಿಯೋ ಕಾಲ್ ಮಾಡಬಹುದು. ವಿಡಿಯೋ ಕಾಲ್ ಮೂಲಕ ಉಗ್ರರು ಟೈಮ್ ಪಾಸ್ ಮಾಡ್ತಾರೆ. ಫೋನ್ನಲ್ಲಿ ಮಾತನಾಡ್ತಾ ಕಾಲಹರಣ ಮಾಡ್ತಾರೋ, ದೇಶದ್ರೋಹ ಮಾಡ್ತಾರೋ ಗೊತ್ತಿಲ್ಲ, ಇನ್ನೇನು ಉಗ್ರ ಚಟುವಟಿಕೆಗಳಿಗೆ ಪ್ಲಾನ್ ಮಾಡ್ತಾರೋ ಗೊತ್ತಿಲ್ಲ. ದೇಶದ್ರೋಹಿಗಳಿಗೂ ಕೂಡ ಜೈಲು 5 ಸ್ಟಾರ್ ಹೋಟೆಲ್ ಆಗ್ಬಿಟ್ಟಿದ್ಯಾ ನೋಡಿ. ಉಗ್ರರು, ಭಯೋತ್ಪಾದಕರು ಯಾವ ರೀತಿನಲ್ಲಿ, ಭಯೋತ್ಪಾದಕರು ಇವುಗಳ ಕೈಗೆ ಮೊಬೈಲ್ ಆರಾಮವಾಗಿ ಸಿಕ್ಕಿದೆ. ಆರಾಮಾಗಿ ಮೊಬೈಲ್ ಇಟ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ. ದುಡ್ಡು ಯಾರೇ ಕೊಟ್ಟರು ಅಲ್ಲಿ ಆರಾಮಾಗಿ ಮೊಬೈಲ್ ಸಿಗುತ್ತಾ ಅನ್ನೋ ಪರಿಸ್ಥಿತಿ ಇದೆಯಾ ಪರಪ್ಪನ ಅಗ್ರಹಾರದಲ್ಲಿ. ಕೆಲವರ ಸೆಲ್ನಲ್ಲಿ ಟಿವಿ ಇರತ್ತೆ, ಮೊಬೈಲ್ ಇರತ್ತೆ, ಎಲ್ಲ ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡಿರ್ತಾರೆ. ಬೇಕಾಗಿರೋ ಬಟ್ಟೆ ಹಾಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿರ್ತಾರೆ. ಭಯೋತ್ಪಾದಕರಿಗೂ ಕೂಡ ಜೈಲಲ್ಲಿ ರಾಜಮರ್ಯಾದೆ. ಪರಪ್ಪನ ಅಗ್ರಹಾರದ ಅವ್ಯವಸ್ಥೆಗಳನ್ನ ಒಂದೊಂದಾಗಿಯೇ ಬೆಳಗಿನಿಂದಲೂ ರಿಪಬ್ಲಿಕ್ ಕನ್ನಡ ತೋರಿಸ್ತಾ ಇದೆ. ಅಲ್ಲಿ ಅಂಥ ವಿಕೃತ ಕಾಮಿ ಸೈಕೋಪಾತ್ ಉಮೇಶ್ ರೆಡ್ಡಿಗೆ ಫೋನ್ ಸಿಕ್ಕಿದೆ. ಮತ್ತೆ ಆತ ಇನ್ನೇನು ಬಿಡುಗಡೆ ಆಗುವ ಹಂತ ಕೂಡ ಸಮೀಪಿಸ್ತಾ ಇದೆ. ಆತ ಆರಾಮಾಗಿ ಐಷಾರಾಮಿ ಜೀವನ ನಡೆಸ್ತಾ ಇದ್ದಾನೆ ಜೈಲಲ್ಲಿ. ಟಿವಿ ಇದೆ ಆತನ ಸೆಲ್ನಲ್ಲಿ, ಆತನಿಗೆ ಫೋನ್ ಸಿಕ್ಕಿದೆ, ಆರಾಮಾಗಿ ಬಿಂದಾಸಾಗಿ ಫೋನಲ್ಲಿ ಮಾತಾಡ್ಕೊಂಡಿದ್ದಾನೆ. ಇನ್ನು ಆ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಿಕ್ಕಾಕೊಂಡ್ ಬಿದ್ದಿರ್ತಕ್ಕಂಥ ತರುಣ್, ಆತನಿಗೂ ಕೂಡ ಫೋನ್ ಸಿಕ್ಕಿದೆ, ಆತನ ಸೆಲ್ನಲ್ಲಿ ಟಿವಿ ಇದೆ, ಆರಾಮಾಗಿದ್ದಾನೆ. ಇನ್ನು ಈತ ಭಯೋತ್ಪಾದಕ, ದೇಶ ವಿರೋಧಿ ಕೃತ್ಯದಲ್ಲಿ ಭಾಗಿಯಾಗಿದ್ದಾತ, ಆತ ಆರೋಪಿ ಈತ, ಆತನಿಗೂ ಕೂಡ ಫೋನ್ ಸಿಕ್ಕಿದೆ, ಆರಾಮಾಗಿದ್ದಾನೆ. ಸೊ ಏನು ಮಾಡಬಹುದು ಇವ್ರುಗಳೆಲ್ಲ? ಮತ್ತೆ ಬಂದು ಅದೇ ತರದ ಅಪರಾಧ ಚಟುವಟಿಕೆಗಳಲ್ಲಿ ಭಾಗವಹಿಸೋದಿಲ್ಲ ಅಂತ ಏನ್ ಗ್ಯಾರಂಟಿ? ಅಥವಾ ಜೈಲಿನೊಳಗೆ ಕೂತು ಅಪರಾಧ ಚಟುವಟಿಕೆಗಳನ್ನ ಹೆಣಿಯೋದಿಲ್ಲ ಅಂತ ಏನ್ ಗ್ಯಾರಂಟಿ? ಬಹಳ ಸ್ಪಷ್ಟವಾಗಿ ಇವರಿಗೆಲ್ಲ ಫೋನ್ ಸಿಕ್ಕಿದೆ, ಆರಾಮಾಗಿ ಫೋನ್ ಇದೆ, ಅಲ್ಲಿ ಫೋನಲ್ಲಿ ಟೈಮ್ ಪಾಸ್ ಮಾಡ್ಕೊಂಡಿದ್ದಾರೆ. ನೋಡಿ, ಪರಪ್ಪನ ಅಗ್ರಹಾರದ ಅವ್ಯವಸ್ಥೆಯ 3 ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಆ ತರುಣ್, ಆತನ ರೂಮ್ ನಲ್ಲಿ ಟಿವಿ ನೋಡ್ಕೊಂಡು ಫೋನಲ್ಲಿ ಮಾತಾಡ್ಕೊಂಡು ಆರಾಮಾಗಿರೋ ಅಂತದ್ದು, ಕೈಯಲ್ಲಿ ಫೋನ್ ಇಟ್ಕೊಂಡು.
ಎರಡನೇ ದೃಶ್ಯ ಭಯೋತ್ಪಾದಕ ಈತ ಆರೋಪಿ, ಆತನಿಗೂ ಕೂಡ ಮೊಬೈಲ್ ಫೋನ್ ಸಿಕ್ಕಿದೆ, ರಾಜಮರ್ಯಾದೆ ಸಿಕ್ಕಿದೆ ಜೈಲಲ್ಲಿ. ಆಲ್ರೈಟ್, ನಮ್ ಜೊತೆ ನಿವೃತ್ತ ಪೊಲೀಸ್ ಅಧಿಕಾರಿ ಭಾಸ್ಕರ್ ರಾವ್ ಅವರು ಫೋನ್ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ಕಾರ. ಜೈಲಿನಲ್ಲಿ ಯಾವ ರೀತಿ ರಾಜಾತಿಥ್ಯ ಸಿಗ್ತಾ ಇದೆ, ಉಮೇಶ್ ರೆಡ್ಡಿ ಅಂತ ಸೈಕೋಪಾತ್ಗೆ ಫೋನ್ ಸಿಗ್ತಾ ಇದೆ, ಇನ್ನೇನು ಆತನ ಬಿಡುಗಡೆಯ ದಿನಗಳ ಹತ್ರ ಬರ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಆತ ಫೋನಲ್ಲಿ ಬಿಂದಾಸಾಗಿ ಎಲ್ಲರ ಜೊತೆ ಮಾತಾಡ್ಕೊಂಡು ಏನೇನ್ ಮಾಡ್ತಿದ್ದಾನೋ ಗೊತ್ತಿಲ್ಲ. ಭಯೋತ್ಪಾದಕ ಆರೋಪಿ, ಆತನಿಗೂ ಕೂಡ ಫೋನ್ ಸಿಕ್ಕಿದೆ. ಇನ್ನೋರ್ವ ಈ ರಣ್ಯರಾವ್ ಗೋಲ್ಡ್ ಕೇಸಲ್ಲಿ ಆಕೆಯ ಪ್ರಿಯಕರ ಅಂತ ಆತನಿಗೂ ಕೂಡ ಫೋನ್ ಸಿಕ್ಕಿದೆ. ಏನ್ ಸರ್ ಪರಪ್ಪನ ಅಗ್ರಹಾರದ ಕಥೆ ಏನು? ಹಿಂಗಾದ್ರೆ ಸಮಾಜದ ಕಥೆ ಏನು? ಜೈಲಿನ ಕತೆ ಏನು ಹೊಸದಾಯ್ತು? ಇದಕ್ಕೆ ಈ ಪ್ರಶ್ನೆ ನೀವು ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಅವ್ರು ಕೇಳಬೇಕು. ಗೃಹ ಇಲಾಖೆಯಲ್ಲಿ ಒಬ್ರು ಡಿಜಿಪಿ ಇದ್ದಾರೆ, ಕಾರಾಗೃಹ ಉಸ್ತುವಾರಿ ನೋಡ್ಕೊಂಡು ಅವ್ರು ಕೇಳಿ ನೀವು ಯಾಕೆ ಈ ರೀತಿ ಅಶಿಸ್ತು ಮತ್ತೆ ಕಾನೂನು ಸುವ್ಯವಸ್ಥೆ ಬಿದ್ದೋಗಿದೆ ಕಾರಾಗೃಹದಲ್ಲಿ, ಅವ್ರು ಕೇಳಿ ಕರೆಕ್ಟ್ ಆಗಿ ಉತ್ತರ ಕೊಡ್ತಾರೆ. ಮತ್ತೆ ಯಾವ ಒತ್ತಡಕ್ಕೆ ಮಣಿಯಾಗಿದ್ದಾರೆ, ಅಥವಾ ಏನಾದ್ರೂ ಆಮಿಷಕ್ಕೆ ಒಳಗಾಗಿದ್ದಾರಾ, ಅಥವಾ ಕೆಲಸ ಮಾಡಕ್ ಬರಲ್ವಾ ಜೈಲಿನವ್ರಿಗೆ ಅಂತ ಅವ್ರು ಕೇಳಬೇಕು. ಜೈಲಲ್ಲಿ ಇರೋರೆಲ್ಲ ಪ್ರಭಾವಿಗಳೇ ಬರ್ತಾರಲ್ಲ, ಕ್ರಿಮಿನಲ್ಗಳೇ ಬರ್ತಾರೆ. ಎಸ್, ಮಾಧ್ಯಮದವರು ಭಾಸ್ಕರ್ ಅವರೇ, ಮಾಧ್ಯಮದವರು ಈ ವಿಷಯನ ಮುಖ್ಯಮಂತ್ರಿಗಳಿಗೆ ಮತ್ತು ಜಿ ಪರಮೇಶ್ವರ್ ಅವರಿಗೆ ಕೇಳಿದಾಗ ಬಂದ ಉತ್ತರ ಏನು ಅಂದ್ರೆ ಶಾಕಿಂಗ್ಲಿ ಗೊತ್ತೇ ಇಲ್ಲ ಇದು ಅಂತ. ಹೌದಾ, ಗೊತ್ತೇ ಇಲ್ಲ ಅಂತಂದ್ರು. ಮತ್ತೆ ಅವ್ರಿಗೆ ಆಡಳಿತದ ಮೇಲೆ ಹಿಡಿತಾನೆ ಇಲ್ಲ ಅಂತ ಆಯ್ತಲ್ಲ. ಆಡಳಿತ ಯಾರು 4 ಜನ ಸೀನಿಯರ್ಸ್ಗೆ ಬಲಿ ಹಾಕ್ಲಿ ಎಲ್ಲ ಸರಿ ಹೋಗುತ್ತೆ. ಜೈಲರು ವಾರ್ಡರು ಅವ್ರಿಗೆ ಶೀಟ್ಸ್ ಕೊಡು, ಟ್ರಾನ್ಸ್ಫರ್ ಮಾಡಿದ್ರೆ ಆಗತ್ತ. ಫಸ್ಟ್ ಮನಸ್ಸಿರ್ಬೇಕು, ಒಳ್ಳೆ ಆಡಳಿತ ಕೊಡ್ಬೇಕು. ಒಳ್ಳೆ ಮನಸ್ಸೇ ಇಲ್ಲ ಅಂದ್ರೆ ನೀವು ಸಣ್ಣ ಪುಟ್ಟ ಅಧಿಕಾರಿಗಳು ಸಸ್ಪೆಂಡ್ ಮಾಡಿ ಪ್ರಯೋಜನ ಇರ್ತದೆ. ಅವಾಗ ಏನಾಗತ್ತೆ, ಈ ಮಾಫಿಯಾಗಳು, ಕಳ್ಳರು, ಕ್ರಿಮಿನಲ್ಸ್, ಡಕಾಯಿಟ್ರು ಅವ್ರದೇ ರಾಜ್ಯಭಾರ ನಡೀತದೆ ಎಲ್ಲ ಕಡೆ. ನಾವು ಸರ್ಕಾರ ಎಲ್ಲಿಗೆ ಬಂತು? ಇಷ್ಟು ದೊಡ್ಡ ಬಹುಮತ ಸಿಕ್ಕಿರೋ 136 ಸೀಟ್ ಸಿಕ್ಕಿರುವಂತ ಕಾಂಗ್ರೆಸ್ ಪಕ್ಷ, ಅವ್ರಿಗೆ ಯಾವ ಭಯ ಇದೆ? ಸರಿಯಾಗಿ ಕಾನೂನು ವ್ಯವಸ್ಥೆ ಕಾಪಾಡಲಿ. ಅವರು ತಪ್ಪು ಮಾಡಿದವ್ರ ಮೇಲೆ ಸರಿಯಾಗಿ ಕ್ರಮ ತೆಗೆದುಕೊಳ್ಳಿ. ಕ್ರಿಕೆಟ್ ಮ್ಯಾಚ್ ಸಮಯದಲ್ಲಿ ಕಮಿಷನರ್ಗೆ ಸಸ್ಪೆಂಡ್ ಮಾಡಿದವರು ಈಗ ಮಾಡ್ಲಿ, ಕ್ರಮ ತೆಗೆದುಕೊಳ್ಳಿ. ಜೈಲ್ ಅಧಿಕಾರಿಗಳ ಕ್ರಮ ತಗೊಳ್ಳಿ. ಅವರು ಯಾಕೆ ತಗೊಳ್ತಾ ಇಲ್ಲ? ಭಾಸ್ಕರ್ ಅವರೇ, ಎಷ್ಟೇ ಒಳ್ಳೆಯ ಅಧಿಕಾರಿ, ಎಷ್ಟೇ ದಕ್ಷ ಅಧಿಕಾರಿ, ಎಷ್ಟೇ ಖಡಕ್ ಅಧಿಕಾರಿ ಕಮಿಷನರ್ ಆಗಿ ಬಂದ್ರು ಕೂಡ ಈ ಜೈಲು ಸುಧಾರಣೆ ಮಾತ್ರ ಸಾಧ್ಯವೇ ಆಗೋದಿಲ್ವಾ? ಯಾಕೆ ಸಾಧ್ಯ ಆಗೋದಿಲ್ಲ ಸರ್? ನೀವು 3 ಪದ ಬಳಕೆ ಮಾಡಿದ್ರಿ, ಖಡಕ್ಕು ಮತ್ತೆ ಪ್ರಾಮಾಣಿಕ ಮತ್ತೆ ಇನ್ನೊಂದು ಯಾವ್ದೋ ಹೇಳಿದ್ರಿ. ಏನ್ ಅದ್ರ ಅರ್ಥ ಏನು? ಅದ್ರ ಅರ್ಥ ನಿಮ್ಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ಸರ್ಕಾರಕ್ಕೂ ಗೊತ್ತಿಲ್ಲ. ಅದ್ರ ಅರ್ಥ ಏನು? ಸೊ ರಿಸಲ್ಟ್ ಬರ್ಬೇಕಲ್ಲ, ರಿಸಲ್ಟ್ ಬರ್ತಾ ಇಲ್ವಲ್ಲ. ಈ ರೀತಿ ರೇಪ್ ಮಾಡಿದವರು, ಡಕಾಯಿತಿ ಮಾಡಿದವರು, ಕೊಲೆ ಮಾಡಿದವರೆಲ್ಲ ರಾಜಾರೋಷವಾಗಿ ಫೋನ್ಗಳು ಇಟ್ಕೊಂಡು, ಒಳ್ಳೆ ಒಳ್ಳೆ ವಕೀಲರು ಇಟ್ಕೊಂಡು ಏನೇನ್ ಮಾಡ್ಬೇಕು ಅಂತ ಮಾಡ್ತಾ ಇದ್ರೆ ಕಾನೂನು ಸುವ್ಯವಸ್ಥೆ ಎಲ್ರಿಗೆ ಬಂತು? ವಾಟ್ ಇಸ್ ಲಾ ಅಂಡ್ ಆರ್ಡರ್ ಆಫ್ ದಿ ಗವರ್ಮೆಂಟ್ ಆಫ್ ದ ಡೇ? ಇವ್ರದ್ದು ತಾನೇ ಮಾಡ್ಬೇಕು. ಯಾರು ಕಂಟ್ರೋಲ್ ಇದ್ದಾರೆ? ನಾನು ಕಮಿಷನರ್ ಇರುವಾಗ ಕೇಳ್ತಾ ಇದ್ದೆ ಇನ್ಸ್ಪೆಕ್ಟರ್ಗೆ, ಅವ್ರು ರೌಡಿ ಇರ್ಬೇಕಾ ನೀನ್ ಇರ್ಬೇಕಾ ತೀರ್ಮಾನ ಮಾಡು ನೀನು ಅಂತ. ಸೊ ಅದೇ ತೀರ್ಮಾನ ಮಾಡ್ಲಿ ಇವರು. ನಿಮ್ ಇಲಾಖೆ ಒಳಗೆ ರೌಡಿ ಮಾತು ಜನ ಕೇಳ್ಬೇಕಾ ಅಥವಾ ನಿನ್ ಮಾತು ಕೇಳ್ಬೇಕಾ, ತೀರ್ಮಾನ ಮಾಡು ನೀನು ಅಂತ ಹೇಳ್ತಾ ಇದ್ದಾರೆ. ಇವ್ರು ತೀರ್ಮಾನ ಮಾಡ್ಲಿ. ಯಾರು ಹೇಳ್ತಾರೆ ನೀವು ಹೇಳಿದಾರಲ್ಲ, ಈಗ ಅವ್ರು ಜೈಲು ನಡೆಸ್ತಾ ಇದಾರ ಅಥವಾ ಜೈಲ್ ಅಧಿಕಾರಿಗಳು ಜೈಲು ನಡೆಸ್ತಾ ಇದಾರ ಅಂತ ಹೇಳಿ ಕರೆಕ್ಟ್ ಆಗಲಿ. ಈಗ ಹಾಗಿದ್ರೆ ಹಿರಿಯ ಅಧಿಕಾರಿಗಳಿಗೆ, ಮೇಲಧಿಕಾರಿಗಳಿಗೆ ಫ್ರೀ ಹ್ಯಾಂಡ್ ಕೊಟ್ರೆ, ಸರ್ಕಾರ ಫ್ರೀ ಹ್ಯಾಂಡ್ ಕೊಟ್ರೆ ಸುಧಾರಿಸಬಹುದು ಅಂತೀರಾ? ಇವ್ರು ಕೆಲಸ ಮಾಡ್ಬೇಕು. ಇವರು ಏನ್ ಮಾಡ್ತಾರೆ? ಇವರು ಎಡಿಜಿಪಿ, ಡಿಜಿಪಿ ಪ್ರೆಸೆನ್ಸ್ ಮಾಡಿದ್ದಾರೆ, ಒಬ್ರು ಡಿಐಜಿ ಇದ್ದಾರೆ, ಒಬ್ರು SP ಇದ್ದಾರೆ, ಪ್ರೆಸೆನ್ಸ್ ಸೂಪರ್ ಮಾಡ್ಲಿ ಕೆಲಸ. ಅವರು ಅವ್ರ ಪಗಾರ ಸಿಗತ್ತೆ, ಅನುಕೂಲ ಇದೆ, ಅಧಿಕಾರ ಇದೆ, ಎಲ್ಲ ಮಾಡ್ಲಿ. ಏನ್ ಬೇಕಾಗಿದೆ ಅವ್ರಿಗೆ? ಮಾಡ್ಲಿ ಸರಿಯಾಗಿ. ನಾವು ಮಾಡಿಲ್ಲ 34 ನಾವು ಕೆಲಸ ಮಾಡಿಲ್ಲ. ನಾವು ಎಲ್ಲಾ ಕಡೆ ಕೈ ಚಾಚ್ಕೊಂಡು ಎಂಜಿಲ್ ಕಾಸು ತಿನ್ಕೋಬೇಕು, ಮತ್ತೆ ಪಾಪದ ಕಾಸು ತಿನ್ಬೇಕು. ಯಾರಿಗೂ ಕೈ ಕಾಲೆಲ್ಲ ಡಕಾಯಿಟ್ರು, ಕಳ್ಳರು, ರೇಪ್ ಮಾಡಿದವ್ರು ಕಾಲು ಇಟ್ಕೊಂಡು ಅವ್ರ ಹತ್ರ ಕಾಸು ಕಿತ್ಕೋಬೇಕು ಅಂದ್ರೆ ಅದಕ್ಕೇನಾದ್ರೂ ಸೆಲ್ಫ್ ರೆಸ್ಪೆಕ್ಟ್ ಬೇಡ, ಆತ್ಮಗೌರವ ಬೇಡ ಅದಕ್ಕೆ. ಎಸ್, ಥ್ಯಾಂಕ್ ಯು ಭಾಸ್ಕರ್ ಅವರೇ, ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ರಿ.